ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್. ನಮ್ಮ ತತ್ವಮಸಿ ಕುಟುಂಬದ ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪರಾಭವ ನಮ್ಮ ಸಂವತ್ಸರದ ಶುಭಾಶಯಗಳು ತಮ್ಮೆಲ್ಲರಿಗೂ. ಅಂದರೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬದಲ್ಲಿ ಹೊಸ ವರ್ಷ ಅಂತ ಶುರುವಾದಾಗ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ಈ ವರ್ಷ ನಮ್ಮ ರಾಶಿಗೆ ಹೇಗಿರುತ್ತೆ, ಈ ವರ್ಷ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿಯೇ ಇವತ್ತು ನಮ್ಮೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಆಸ್ಟ್ರೋನ್ಯೂಮರಾಲಜಿಸ್ಟ್ ಆ್ಯಂಡ್ ವಾಸ್ತು ಕನ್ಸಲ್ಟೆಂಟ್. ಸೊ ಬಹಳ ಫೇಮಸ್ ಆಗಿರುವಂಥ ಒಂದು ಆಸ್ಟ್ರಾಲಜರ್. ಇವರೊಟ್ಟಿಗೆ ಇವತ್ತಿನ ಒಂದು ರಾಶಿ ಭವಿಷ್ಯ ಹೇಗಿದೆ, ಅಂದರೆ ಯುಗಾದಿ ಹಬ್ಬದಲ್ಲಿ ನಮ್ಮ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿಯೋಣ. ಬನ್ನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಶ್ರೀಮತಿ ವಿಭಾ ಶೆಟ್ಟಿ ಮೇಡಮ್ನ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಈ ಯುಗಾದಿ ಹಬ್ಬದಲ್ಲಿ ಎಲ್ಲರಿಗೂ ಒಂದು ಕುತೂಹಲ ಇದ್ದಿರುತ್ತೆ. ನಮ್ಮ ಮೇಷರಾಶಿಗೆ ಮತ್ತು ರಾಶಿ 12 ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಈ ಹೊಸ ವರ್ಷ ಅಂತಕ್ಕಂಥ ಮಾಹಿತಿಯನ್ನು ನೀವು ಈ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಖಂಡಿತವಾಗೂ. ಮೊದಲನೇದಾಗಿ ನೋಡಿ, ಹಳೆ ಕಹಿ ನೆನಪುಗಳು ಮರೆಯಾಗಲಿ, ಹೊಸ ಚಿಗುರು ನಿಮ್ಮ ಜೀವನದಲ್ಲಿ ಬರಲಿ, ಬೇವು ಬೆಲ್ಲದ ಸವಿಯ ಹಾಗೆ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ನಿಮ್ಮ ಜೀವನದಲ್ಲಿ ನೆಲೆಸಲಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮನ ಶುರು ಮಾಡ್ತೀವಿ. ಹಾಗೆ ನೀವು ಹೇಳಿದ್ರಿ ಈಗ ದ್ವಾದಶ ರಾಶಿಗಳ ಬಗ್ಗೆ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಹೇಳೋಣ. ಅದಕ್ಕೆ ಮುಂಚೆ ಗ್ರಹಗಳ ಒಂದು ಸ್ಥಾನಮಾನದ್ರ ಬಗ್ಗೆ ಫಸ್ಟು ವಿಶ್ಲೇಷಣೆ ಮಾಡೋಣ. ನಮ್ಮ ಗ್ರಹಗಳ ಸ್ಥಾನಗಳ ಬಗ್ಗೆ ನೋಡೋದಾದರೆ, ಗ್ರಹಗಳ ಸ್ಥಾನ ಮತ್ತು ಈ ಗ್ರಹಗಳ ಸ್ಥಾನ ಎಷ್ಟು ಮುಖ್ಯ ಆಗುತ್ತೆ ಈ ರಾಶಿ ಭವಿಷ್ಯನ ನೋಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನೋಡಬೇಕಾದ್ರೆ? ಖಂಡಿತ ತುಂಬ ಮುಖ್ಯ ಆಗುತ್ತೆ ಸರ್. ಏನಕ್ಕೆ ಅಂತಂದರೆ ಗ್ರಹಗಳ ಸ್ಥಾನಮಾನದ ಮೇಲೇ ಅವ್ರಿಗೆ ಏನೆಲ್ಲ ಅದು ಪರಿಣಾಮ ಬೀರ್ತಿದೆ ಅಂತ ನಾವು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವ ಗ್ರಹ ಯಾವ ಸ್ಥಾನದಲ್ಲಿ ಕೂತಿರುತ್ತೆ ಆ ಮನೆಗಳ ಮೇಲೆ ನಾವು ಅದನ್ನು ಅನಲೈಸ್ ಮಾಡ್ತಾ ಹೇಳ್ತಾ ಹೋಗ್ಬೋದು. ಹಾಗಿದ್ರೆ ಗ್ರಹಗಳ ಸ್ಥಾನ, ಮೊದಲಾಗಿ ಗ್ರಹಗಳ ಸ್ಥಾನ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡಿ. ಓಕೆ ಸರ್. ನೋಡಿ, ಮೊದಲನೇದು ಗ್ರಹಗಳ ಸ್ಥಾನ ಅಂತಂದಾಗ ಈಗ ನಾವು ಪರಾಭವ ನಾಮ ಸಂವತ್ಸರ ಏನು ನಾವು ಯುಗಾದಿ ಹಬ್ಬದ ಒಂದು ಆಚರಣೆ ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂದರೆ ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ಈ ಒಂದು ಏನು ಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಅದು ಬೆಳಗ್ಗೆ ಒಂದು 6 ಗಂಟೆ ಸೂರ್ಯೋದಯದ ಸಮಯಕ್ಕೆ ನಾವು ಒಂದು ಕುಂಡಲಿ ಹಾಕಿ ನೋಡಿದಾಗ ಅದ್ರ ಗ್ರಹಗತಿಗಳ ಮೇಲೆ ಫಸ್ಟ್ ನಾನು ಹೇಳ್ತೀನಿ. ಅದಾದಮೇಲೆ ಇಡೀ ವರ್ಷ ಹೇಗಿರುತ್ತೆ ಅನ್ನೋದನ್ನು ಕೂಡ ಒಂದು ಅನಲೈಸ್ ಮಾಡಿ ಹೇಳ್ತೀನಿ. ಈಗ ಮೊದಲನೇದಾಗಿ ಆ ಸಮಯಕ್ಕೆ ನಾವು ನೋಡಿದಾಗ ಎಲ್ಲ ಗ್ರಹಗಳು ಬಂದು ಆದಷ್ಟು 2 ಮನೆಯಲ್ಲೇ ಸ್ಥಿತವಾಗಿ ಕೂತಿದೆ. ಅಂದರೆ ಮೊದಲನೇದು ಬಂದು ಮೀನ ರಾಶಿನಲ್ಲಿ ಕೆಲವು ಗ್ರಹಗಳು, ಅಂದರೆ ನೋಡಿ ಶುಕ್ರ ಶನಿ ಚಂದ್ರ ಸೂರ್ಯ ಮೀನ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕುಂಭ ರಾಶಿನಲ್ಲಿ ರಾಹು ಕುಜ ಮತ್ತು ಬುಧ ಗ್ರಹಗಳಿರ್ತವೆ. ಹಾಗೆ ಮಿಥುನ ರಾಶಿನಲ್ಲಿ ಗುರುಗ್ರಹ ಇದ್ದರೆ, ಸಿಂಹ ರಾಶಿನಲ್ಲಿ ಕೇತು ಗ್ರಹ ಇರುತ್ತೆ. ಸೊ ಇದ್ರ ಮೇಲೆ ಯಾವ್ಯಾವ ರಾಶಿಗೆ ಏನೇನು ಫಲಗಳು ಸಿಗುತ್ತೆ ಅನ್ನೋದನ್ನ ಒಂದು ಅನಲೈಸ್ ಮಾಡ್ಬೋದು. ಇದ್ರ ಜೊತೆಗೆ ಗ್ರಹಗಳು ಚಲನೆ ಅದೇ ಜಾಗದಲ್ಲೇ ಇರ್ತವ, ಇಲ್ಲ ವರ್ಷ ಪೂರ್ತಿನಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಜಾಸ್ತಿ ಸ್ಲೋ ಮೂಮೆಂಟ್ ಪ್ಲಾನೆಟ್ಸ್ ಯಾವುದಿರುತ್ತೆ ಅದನ್ನು ನಾವು ಜಾಸ್ತಿ ಹೊತ್ತು ಕೊಟ್ಟು ತೊಗೊತೀವಿ. ಬಿಕಾಸ್ ಅದು ನಿಧಾನಕ್ಕೆ ಆಗೋದ್ರಿಂದ ನಾವು ಇದು 1 ವರ್ಷದ ಕಂಪ್ಲೀಟಾಗಿ ಹೇಳೋದ್ರಿಂದ ನಾವು ಅದನ್ನು ತೊಗೊತೀವಿ. ನೋಡಿ, ಮೊದಲನೇದಾಗಿ ಗುರುಗ್ರಹ ಅಂತ ತಗೊಂಡಾಗ ಗುರುಗ್ರಹ ತನ್ನ ಪತನ 3 ಬಾರಿ ತನ್ನ ಪತನ ಬದಲಾಯಿಸ್ತಾನೆ ಈ ವರ್ಷದಲ್ಲಿ. ಸೊ ಇವಾಗ ಮಿಥುನ ರಾಶಿನಲ್ಲಿ ಸ್ಥಿತನಾಗಿ ಅಂದರೆ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಅಂದರೆ ಮಾರ್ಚಲ್ಲಿ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಜೂನಲ್ಲಿ ಕರ್ಕಾಟಕ ರಾಶಿಗೆ ಉಚ್ಚ ಸ್ಥಿತಿಗೆ ಹೋಗ್ತಾನೆ. ಸೊ ಅದಾದಮೇಲೆ ನವೆಂಬರಲ್ಲಿ ಸಿಂಹ ರಾಶಿಗೆ ಪ್ರವೇಶನ ಬೆಳೆಸ್ತಾನೆ. ಸೊ ಗುರುಗ್ರಹ ಬಂದು 3 ಬಾರಿ ತನ್ನ ಪತನ ಬದಲಾವಣೆ ಮಾಡ್ತಾನೆ. ಇನ್ನು ಶನಿಗ್ರಹ ಅಂತ ತಗೊಂಡಾಗ ಶನಿಗ್ರಹ ಯಾವುದೇ ಬದಲಾವಣೆ ಇಲ್ಲ, ಈ ವರ್ಷ ಪೂರ್ತಿಯಾಗಿ ಮೀನರಾಶಿನಲ್ಲಿ ಸ್ಥಿತನಾಗಿದ್ದರು. ಅದರಲ್ಲಿ ಸಣ್ಣ ಬದಲಾವಣೆ ಏನು ಅಂತಂದರೆ ನೋಡಿ, ಜುಲೈ ಟು ನವೆಂಬರ್ವರೆಗೂ ರೆಟ್ರೋ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದೇ ರೀತಿಯಲ್ಲಿ ರಾಹುಕೇತು ಅಂತ ಬಂದಾಗ ಡಿಸೆಂಬರ್ನಲ್ಲಿ ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ ಬಂದರೆ, ಕೇತು ಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಇದರ ಆಧಾರದ ಮೇಲೆ ವರ್ಷ ಪೂರ್ತಿಯಾಗಿ ಹೇಗಿರುತ್ತೆ ಯಾವ ರಾಶಿಗೆ ಅನ್ನೋದನ್ನು ನಾವು ಅನಲೈಸ್ ಮಾಡ್ತಾ ಹೇಳ್ಬೋದು ಸರ್. ಓಕೆ ಮ್ಯಾಮ್. ಸೊ ಇವಿಷ್ಟು ಗ್ರಹಗಳ ಸ್ಥಾನಗಳ ಒಂದು ಬದಲಾವಣೆ ಆಗಿತ್ತು. ಸ್ನೇಹಿತರೆ, ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಯುಗಾದಿಯ ಒಂದು ಫಲಾಫಲಗಳು ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೇಳೋಣ ಬನ್ನಿ. ಮೇಡಮ್, ಈ ವೃಶ್ಚಿಕ ರಾಶಿಯವರಿಗೆ ಮೊದಲನೇದಾಗಿ ಹೇಗಿರುತ್ತೆ? ಖಂಡಿತ ವೃಶ್ಚಿಕ ರಾಶಿಯವ್ರಿಗೆ ಒಂದು ಸ್ವಲ್ಪ ಸಿಹಿ ಕಹಿ ಎರಡೂ ಕೂಡ ಬೆರೆತಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ವೃಶ್ಚಿಕ ರಾಶಿಗೆ ಗುರು ಬಂದು 8ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಸೊ 8ನೇ ಮನೇಲಿ ಗುರು ಇದ್ದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು. ಏನು ಬೇಕಾದ್ರೂ ಆಗಿರ್ಬೋದು, ಇವರಿಗೆ ಹಣ ಬರೋದಾಗಿರ್ಬೋದು, ಕಳ್ಕೊಳ್ಳೋದಾಗಿರ್ಬೋದು, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದಾಗಿರ್ಬೋದು, ಅಥವಾ ಅಹಿತಕರ ಘಟನೆಗಳನ್ನ ಕೇಳಿಸ್ಕೊಳ್ಳೋದಾಗಿರ್ಬೋದು. ಕೆಲವೊಂದು ಒಳ್ಳೆಯದೂ ಆಗ್ತಾ ಇರುತ್ತೆ, ಕೆಟ್ಟದೂ ಆಗ್ತಾ ಇರುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ, ನೀವು ಅಂದ್ಕೊಂಡಿರಲ್ಲ ಅಂಥ ಘಟನೆಗಳು ನಿಮ್ಮ ಜೀವನದಲ್ಲಿ ಆಲ್ರೆಡಿ ನಡೀತಿರುತ್ತೆ. ಗುರುವಿನ ಬದಲಾವಣೆಯ ನಂತರ 8ನೇ ಮನೆಯಿಂದ ಗುರು 9ನೇ ಮನೆಗೆ ಬಂದಾಗ ಗುರುಬಲ ಬರುತ್ತೆ. ಸೊ ಆ ಟೈಮು ನಿಮಗೆ ತುಂಬ ಅದ್ಭುತವಾದ ಸಮಯ ಆಗುತ್ತೆ. ಗುರು ದೃಷ್ಟಿನೂ ಕೂಡ ನಿಮ್ಮ ಲಗ್ನದ ಮೇಲೆ ಬೀಳುತ್ತೆ, ಅಂದರೆ ರಾಶಿ ಮೇಲೆ ಬೀಳುತ್ತೆ.
ಚೆನ್ನಾಗಿರುತ್ತೆ. ಸೊ ಆವಾಗ ಗುರುಬಲ ಬಂದಾಗ ಮದುವೆ ಹುಡುಕಾಟ ಮಾಡೋದಾಗಿರ್ಬೋದು, ಮದುವೆಗೆ ಗಂಡು ಹೆಣ್ಣಿಗೆ ಹುಡ್ಕೋವಂಥದ್ದಾಗಿರ್ಬೋದು, ಕಂಕಣ ಬಲ ಕೂಡ ಬರುತ್ತೆ. ಸೊ ಒಂದು ಅದ್ಭುತವಾದ ಸಮಯ ಆಮೇಲೆ ಶುರುವಾಗುತ್ತೆ. ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಸೊ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಮೊದಲನೇದಾಗಿ ನಾನು ಟಾಪಿಕ್ ಚೂಸ್ ಮಾಡುವಂಥದ್ದು ಮದುವೆ ಬಗ್ಗೆ. ಸೊ ಮದುವೆ ಬಗ್ಗೆ ನೋಡೋದಾದರೆ ಈ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಹೊಸ ವರ್ಷದಲ್ಲಿ ಹೇಗಿರುತ್ತೆ ಸರ್? ಮದುವೆದು ಅಂತ ನೋಡೋಕೆ ಬಂದಾಗ ಗುರು ನಾನು ಹೇಳಿದೆ 3 ಬಾರಿ ಚೇಂಜ್ ಆಗ್ತಾನೆ ಅಂತ. ಮೊದಲನೇದು ಇವಾಗ 8ನೇ ಮನೇಲಿ ಸ್ಥಿತನಾಗಿದ್ದಾನೆ, ತದನಂತರ 9 ಮತ್ತು 10ನೇ ಮನೆಗೆ ಗುರುವಿನ ಸಂಚಾರ ಇರುತ್ತೆ. ಸೊ ಹಿಂಗೆ ನೋಡೋಕೆ ಬಂದಾಗ ಗುರು ಬದಲಾವಣೆಯ ನಂತರ ಅಂದರೆ ಯಾವಾಗ ಕಟಕ ರಾಶಿಗೆ ಗುರುವಿನ ಪ್ರವೇಶ ಆಗುತ್ತೆ ಆವಾಗ 9ನೇ ಮನೆಗೆ ಗುರು ಬರ್ತಾನೆ, ಗುರುಬಲ ಬರುತ್ತೆ. ಸೊ ಆವಾಗ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡ ಬರುವಂಥ ಟೈಮ್ ಆಗಿರುತ್ತೆ. ಆ ಟೈಮ್ನ ನೀವು ಉಪಯೋಗಿಸ್ಕೋಬೇಕು. ಆ ಟೈಮಲ್ಲಿ ನೀವು ಗಂಡು ಹೆಣ್ಣು ಹುಡುಕೋದಾಗಿರ್ಬೋದು, ಅಥವಾ ಮದುವೆ ಮಾತುಕತೆಗಳಾಗುವಂಥದ್ದಾಗಿರ್ಬೋದು, ಅಥವಾ ಮದುವೆ ಮಾಡೋದಾಗಿರ್ಬೋದು, ಅದು ತುಂಬ ಒಳ್ಳೆ ಸಮಯ ಆಗಿರುತ್ತೆ. ಇದೇ ರೀತಿಯಲ್ಲಿ ಯಾರೆಲ್ಲ ಪ್ರೇಮಿಗಳಿರ್ತೀರಾ ಅವ್ರಿಗೂ ಕೂಡ ಅದ್ಭುತವಾದ ಸಮಯ ಆಗುತ್ತೆ. ಸೊ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಮನೇಲಿ ಏನಾದರೂ ಕುತ್ಕೊಂಡು ಮಾತಾಡಬೇಕು ಅಂದರೆ ಈ ಸಮಯನ ಉಪಯೋಗ ಮಾಡ್ಕೊಳ್ಳಿ. ಮನೆಯಲ್ಲಿ ನಿಮ್ಮ ಪ್ರೇಮ ವಿಚಾರಗಳನ್ನ ಹೇಳ್ಕೊಡೋವಂಥದ್ದು, ಮನೆಯಿಂದ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಸೊ ಇದೊಂದು ಗುಡ್ ಟೈಮ್. ಅಂದರೆ ಜೂನ್ನ ನಂತರ, ಜೂನಿಂದ ನವೆಂಬರ್ವರೆಗೂ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾದ ಸಮಯ. ಈ ಸಮಯನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಮುಂದಿನ ಟಾಪಿಕ್ ನಾನು ನೋಡೋದಾದರೆ ಉದ್ಯೋಗ. ಸೊ ಉದ್ಯೋಗ, ಈ ಮದುವೆ ಆಗಬೇಕಂದ್ರೆ ಉದ್ಯೋಗ ಬಹಳಷ್ಟು ಮುಖ್ಯ. ಹೌದು, ಎಲ್ಲದಕ್ಕೂ ಒಂದಕ್ಕೊಂದಕ್ಕೆ ಇಂಟರ್ ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಈ ಉದ್ಯೋಗದ ಬಗ್ಗೆ ನೋಡೋದಾದರೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಹೇಗಿರುತ್ತೆ? ಸೊ ನೋಡಿ, ಕೆಲಸ ಅಂತ ನೋಡೋಕೆ ಬಂದಾಗ ಕೆಲಸ ಇವಾಗ ಪ್ರೆಸೆಂಟ್ ಅಂತ ನೋಡಿದ್ರೆ ಓಕೆ ಚೆನ್ನಾಗಿದೆ, ಇಲ್ಲ ಅಂತ ಏನಿಲ್ಲ. ಮುಂದಕ್ಕೂ ಕೂಡ ಇವರಿಗೆ ಉದ್ಯೋಗದಲ್ಲಿ ಒಂದು ನವೆಂಬರ್ ನಾನು ಹೇಳಿದೆ ಗುರುಬಲ ಬರುತ್ತೆ ಅಂತ ಹೇಳಿದೆ. ಗುರುಬಲ ಬಂದ ನಂತರ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಗುರುವಿನ ಬದಲಾವಣೆ ನೆಕ್ಸ್ಟು ನಿಮಗೆ 10ನೇ ಮನೆಗೆ ಗುರು ಬಂದಾಗೂ ಕೂಡ ವ್ಯಾಪಾರಸ್ಥರಿಗೂ ತುಂಬ ಚೆನ್ನಾಗಿರುತ್ತೆ, ಉದ್ಯೋಗಸ್ಥರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಚೆನ್ನಾಗಾಗ್ತಿರುತ್ತೆ. ಒಳ್ಳೊಳ್ಳೆ ಮೂಲಗಳಿಂದ ನಿಮಗೆ ಆಪರ್ಚುನಿಟೀಸ್ ಬರುವಂಥದ್ದು, ಕೆಲಸಗಳು ಮಾಡುವಂಥದ್ದು. ಇವಾಗ ಏನಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಕೆಲವರಿಗೆ ಆರ್ಡ್ರ್ ಇಲ್ಲ ಅಂತ ಕಷ್ಟಪಡ್ತಾ ಇರ್ತೀರಿ. ಇವಾಗ ಸಿಚುವೇಶನ್ ನಿಮ್ದು ಹಾಗೇ ಇದೆ. ಒಂದು ಹೊಸ ಕೆಲಸಗಳು ಬರುವಂಥದ್ದು, ಒಳ್ಳೊಳ್ಳೆ ಆರ್ಡ್ರ್ ಬರುವಂಥದ್ದು, ಅದನ್ನು ನೀವು ಮಾಡಬೇಕು, ಶ್ರಮ ವಹಿಸಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಅದ್ಭುತವಾದ ಲಾಭನ ನೋಡುವಂಥ ಒಂದು ಸಮಯ ಆಗಿರುತ್ತೆ. ಉದ್ಯೋಗಸ್ಥರಿಗೂ ಕೂಡ ಅಷ್ಟೇ, ಕೆಲಸದಲ್ಲಿ ಸ್ವಲ್ಪ ಒಂಚೂರು ಪ್ರಮೋಷನ್ ಬರುವಂಥದ್ದು, ಆದರೆ ಇಕ್ಕಟ್ಟಿನ ಪರಿಸ್ಥಿತಿ ಇರುತ್ತೆ, ಒಂಚೂರು ಪ್ರೆಷರ್ ಜಾಸ್ತಿ ಇರುತ್ತೆ, ಅದೊಂದು ಸ್ವಲ್ಪ ನೀವು ಸಹಿಸ್ಕೊಳ್ಳೇಬೇಕು, ಅನಿವಾರ್ಯ ಪರಿಸ್ಥಿತಿ. ಸೊ ಮುಂದಿನ ವಿಚಾರವಾಗಿ ನಾವು ನೋಡೋದಾದರೆ ಮನುಷ್ಯನ ಜೀವನದಲ್ಲಿ ಹಣಕಾಸಿನ ಒಂದು ಸ್ಥಿತಿ ಉತ್ತಮವಾಗಿರಲೇಬೇಕು. ಯಾಕಂದರೆ ಏನೇ ಬೇಕು ಅಂತ ಹೇಳಿದ್ರು ಹಣಕಾಸಿನ ಸ್ಥಿತಿ ಉತ್ತಮವಾಗಿರಬೇಕು. ಸೊ ಹಣಕಾಸಿನ ವಿಚಾರವಾಗಿ ಒಂದು ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಸರ್? ನೋಡಿ, ಇವಾಗ 8ನೇ ಮನೆಯಲ್ಲಿ ಶನಿ ಇದ್ದರೂ ಕೂಡ ಹಣಕಾಸು ಅವ್ರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾ ಇರುತ್ತೆ. ಖರ್ಚು ಜಾಸ್ತಿ ಆಗ್ತಾ ಇದೆ ಅನ್ನೋದು ಬಿಟ್ಟರೆ ಹಣಕಾಸು ಒಂದಲ್ಲ ಒಂದು ರೀತಿಯಲ್ಲಿ ಬರ್ತದೆ. ಯಾಕಂದರೆ 2ನೇ ಮನೆ ಗುರುವಿನ ದೃಷ್ಟಿ ಇದೆ. ಸೊ ಆವಾಗ ಏನಾಗುತ್ತೆ, ಕುಟುಂಬದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಅದು ಪರಿಹಾರ ಆಗೋದು, ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಬಿಡುತ್ತೆ ಅವ್ರಿಗೆ. 2ನೇದು ಹಣಕಾಸು, ಒಂದಲ್ಲ ಒಂದು ರೀತಿಯಲ್ಲಿ ಇವ್ರಿಗೆ ಯಾವತ್ತೋ ಕೆಲಸ ಮಾಡಿದ ಹಣ ಯಾರೋ ಬಂದು ಅವ್ರನ್ನ ಸ್ವಲ್ಪ ಎಲ್ಲಪ್ಪ ನೀವು ನನಗೆ ದುಡ್ಡೇ ಕೊಟ್ಟಿಲ್ಲ ಅಂತ ಕೇಳಿದಾಗ ಅವ್ರು ದುಡ್ಡು ಕೊಟ್ಬಿಡುವಂಥದ್ದು, ಅಥವಾ ಈ ರೀತಿಯಲ್ಲಿ ಅವರಿಗೆ ರಿಕವರ್ ಆಗುವಂಥ ಟೈಮ್ ಇದು. ಸೊ 9th ಪ್ಲೇಸ್ಗೆ ಅಂದರೆ ಗುರುಬಲ ಬಂದಾದಮೇಲೆ ಮತ್ತೆ ಇನ್ನೊಂಚೂರು ಬದಲಾವಣೆ ಆಗುತ್ತೆ. ಅಂದರೆ ಹಣಕಾಸು ಅಭಿವೃದ್ಧಿ ಸ್ವಲ್ಪ ಚೆನ್ನಾಗಾಗ್ತಾ ಹೋಗುತ್ತೆ. 10ನೇ ಮನೆಗೆ ಬಂದಾಗ ಕೆಲಸ ಚೆನ್ನಾಗಿ ಮಾಡ್ತಾರೆ, ಹಣ ಬಂದೇ ಬರುತ್ತೆ. ಓಕೆ ಮ್ಯಾಮ್, ಆಗಲೇ ನಾನು ಹೇಳ್ತಿದ್ದೆ ನಿಮಗೆ, ಈ ಒಂದು ಅಂದರೆ ಬಹಳಷ್ಟು ಜನ ಹೇಳಿರುವಂಥ ಒಂದು ರಾಶಿಗಳಲ್ಲಿ ಕಟಕ ರಾಶಿ ಬಿಟ್ಟು ನೆಕ್ಸ್ಟು ವೃಶ್ಚಿಕ ರಾಶಿಯವರಿಗೆ ಯಾವಾಗೂ ನೋಡಿದ್ರು ಸರ್ ಯಾವುದಾದ್ರೂ ಒಂದು ಬಾಧೆ, ನಮಗೆ ಯಾವುದಾದ್ರೂ ಒಂದು ತಗಾದೆಗಳು, ಸೊ ಈಗಿರುತ್ತೆ ನಮಗೆ ಯಾವಾಗೂ ಹಿಂಗೆ ಇರುತ್ತಲ್ಲ, ಯಾಕೆ ಈ ವೃಶ್ಚಿಕ ರಾಶಿಯವರಿಗೆ ಇಷ್ಟು ಕಷ್ಟಗಳು ಅಂತಕ್ಕಂಥ ಮಾಹಿತಿಯನ್ನು ಬಹಳಷ್ಟು ಜನ ಕಮೆಂಟ್ಗಳಲ್ಲಿ ಹಂಚ್ಕೊಳ್ತಿರ್ತಾರೆ. ಸೊ ಇವ್ರಿಗೆ ನೀವೇನಾದರೂ ಹೇಳಬೇಕು ಅನ್ನೋಂಥದ್ದಾದರೆ ಏನು ಹೇಳ್ತೀರಾ? ಖಂಡಿತ ಸರ್, ಬರೀ ವೃಶ್ಚಿಕ ರಾಶಿ ಒಂದಕ್ಕೆ ಅಲ್ಲ, ವೃಶ್ಚಿಕ ರಾಶಿ ಆಗಿರ್ಬೋದು, ಮಕರ ರಾಶಿ ಆಗಿರ್ಬೋದು, ಮತ್ತು ಮೇಷ ರಾಶಿ ಆಗಿರ್ಬೋದು, ಈ 3 ರಾಶಿಗಳಿಗೂ ಅಷ್ಟೇ ಅವ್ರು ಏನೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಅವ್ರಿಗೆ ಏನಾದರೂ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಕೆಲವೊಂದು ಕಾರಣಗಳಿದ್ದಾವೆ. ಅದು ಈ ನಮ್ಮ ನಾರ್ಮಲ್ ಅಸ್ಟ್ರಾಲಜಿ ಅಂತ ನೋಡೋದಕ್ಕಿಂತ ಬೇರೆ ಅಸ್ಟ್ರಾಲಜಿ ರೀತಿಯಲ್ಲಿ ನೋಡಿದಾಗ, ಅದು ಅನಲೈಸ್ ಮಾಡಿ ನೋಡಿದಾಗ ಹೌದು ಆ ರಾಶಿಗಳಿಗೆ ಸ್ವಲ್ಪ ಸಮಸ್ಯೆಗಳನ್ನ ಅವ್ರು ಎದುರಿಸ್ತಾ ಇರ್ತಾರೆ. ಇದಕ್ಕೆ ಕೆಲವೊಂದು ಕಾರಣಗಳು ಕೂಡ ಇದೆ. ಅವ್ರು ಏನೇ ಮಾಡಿದ್ರು ಕೂಡ ಅದು ಅವ್ರಿಗೆ ಅದ್ರ ಫಲ ಸಿಗೋದಿಲ್ಲ, ಆ ಫಲನ ಬೇರೆಯವ್ರು ಅನುಭವಿಸ್ತಿರ್ತಾರೆ. ಅಂದರೆ ಮರ ಯಾರೋ ಹಾಕಿದರೆ ಅದು ಫ್ರೂಟ್ ಇನ್ನೊಬ್ರು ಯಾರೋ ಕಿತ್ಕೊಂಡು ತಿಂತಾರೆ ಅನ್ನುವಂಥ ಒಂದು ಆ ರಾಶಿ ಮತ್ತು ಆ ಲಗ್ನದವ್ರಿಗೆ ಅದು ಕಟ್ಟಿಟ್ಟುಬಿಟ್ಟಿದೆ. ಅಂದರೆ ಶ್ರಮ ಇವ್ರದ್ದಾದ್ರೆ ಫಲ ಇನ್ನೊಬ್ಬರದ್ದು. ಓಕೆ, ಅದು ಆವಾಗ ಇವ್ರೇನು ಮಾಡಬೇಕು, ಇವ್ರ ಹೆಸರಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ನ ಮಾಡ್ಕೋಬಾರ್ದು, ಬೇರೆಯವ್ರ ಹೆಸರಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ನ ಮಾಡ್ಕೋಬೇಕು.
ಆ ರೀತಿ ಅಂದರೆ ಬ್ಯಾಂಕ್ ಅಕೌಂಟ್ ಮಾಡ್ಕೊಡೋದು, ಟ್ರಾನ್ಸಾಕ್ಷನ್ ಮಾಡೋದು, ಬೇರೆ ಅಂದರೆ ಕುಟುಂಬದ ಒಳಗಡೆ ತಂದೆ ತಾಯಿ ಆಗಿರ್ಬೋದು, ಅದನ್ನು ತಪ್ಪು ರೀತಿಯಲ್ಲಿ ತಿಳ್ಕೊಬಾರ್ದು. ಹೌದು, ತಂದೆ ತಾಯಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಹೆಂಡತಿ ಗಂಡ ಆಗಿರ್ಬೋದು, ಈ ರೀತಿ ಇವ್ರು ಯಾರಾದರೂ ನಿಮಗೆ ತುಂಬ ಯಾರ ಮೇಲೆ ತುಂಬ ಟ್ರಸ್ಟ್ ಇದೆ, ಯಾರನ್ನ ನೀವು ತುಂಬ ಬಿಲೀವ್ ಮಾಡ್ತೀರಾ ಅವ್ರ ಮೇಲೆ ನೀವು ಮಾಡ್ಕೋಬೋದು. ಅವ್ರ ಹೆಸರಲ್ಲಿ ಸೈಟ್ಗಳು ತೊಗೊಳ್ಳೋದು, ಮನೆ ಕಟ್ಟಿಸೋದು, ಅದನ್ನೆಲ್ಲ ಮಾಡ್ಕೋಬೋದು. ಹಾಗಿದ್ರೆ ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಮ್ಯಾಮ್ ಈ ಒಂದು ವರ್ಷದಲ್ಲಿ? ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಸಮಯ ಸರ್. ಒಂದು ಕಡೆ ನೋಡಿದ್ರೆ ಇವಾಗ ಒಂದು ಸ್ವಲ್ಪ ಡಿಫಿಕಲ್ಟ್ ಟೈಮ್ ಇರುತ್ತೆ. ಜೂನ್ ನಂತರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರು ಕೂಡ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ನ ತೊಗೋಬೋದು. ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ ಅಂದರೆ ಅದರಲ್ಲೂ ಕೂಡ ವಿನ್ನಿಂಗ್ಸ್ ಆಗುತ್ತೆ. ಸೊ ತದನಂತರ ತುಂಬ ಚೆನ್ನಾಗಿರುತ್ತೆ. ಆದರೆ ಸೈನ್ಸ್, ಯಾರೆಲ್ಲ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಓದ್ತಾ ಇರ್ತೀರಾ, ಏನಾದರೂ ಹೊಸದನ್ನು ಕಂಡುಹಿಡಿಬೇಕು ಅನ್ನೋಂಥದ್ದನ್ನು ಕ್ರಿಯೇಟಿವಿಟಿ ಲೈನಲ್ಲಿ ಯಾರು ಇರ್ತೀರಾ ಅವರೆಲ್ಲರಿಗೂ ಅದ್ಭುತವಾದ ಸಮಯ ಆಗಿರುತ್ತೆ. ಸೊ ಒಂದಷ್ಟು ಜನ ಕೇಳ್ತಿರ್ತಾರೆ ಒಂದು ವಿದ್ಯಾರ್ಥಿಗಳ ವಿಷಯದಲ್ಲಿ, ಒಂದು ತಂದೆ ತಾಯಿ ಆಗಲಿ ಯಾರಾದರೂ ಒಬ್ರು ಕೇಳ್ತಿರ್ತಾರೆ, ಸೊ ನಮ್ಮ ಮಗ ಒಂದು ಹೊರದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ, ಸೊ ಈ ಒಂದು ಮಕ್ಕಳಿಗೆ ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿನ ನೀವು ಹೇಳಬೇಕು ಅನ್ನೋದಾದರೆ ಹೇಗಿರುತ್ತೆ? ಅಂದರೆ ಔಟ್ ಆಫ್ ಕಂಟ್ರಿಗೆ ಹೋಗೋರಿಗೆ ಯೋಗಗಳಿದೆಯಾ ಅನ್ನೋದಾಗಿರ್ಬೋದು. ಸೊ ಯೋಗಗಳಿದೆಯಾ ಅಂತ ಅನ್ನೋದು ಅವ್ರದ್ದು ರಾಶಿನ ನೋಡಿದಾಗ ಗೊತ್ತಾಗುತ್ತೆ, ಅವ್ರದ್ದು ಜಾತಕ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಓವರಾಲ್ ಆಗಿ ಹೇಳಬೇಕು, ಇವಾಗ ಏನಾದ್ರು ಕಳ್ಸೋಕ್ಕೆ ಮಕ್ಕಳನ್ನ ಕಳಿಸ್ಬೇಕು ಅಂತಂದರೆ ಇವಾಗ ಚೆನ್ನಾಗಿದೆ, ತುಂಬ ಚೆನ್ನಾಗಿರೋ ಟೈಮ್ ಆಗಿರುತ್ತೆ. ಸೊ ಕಳಿಸ್ಬೋದು, ಇವಾಗ ಒಂದು ಅದ್ಭುತವಾದ ಸಮಯ. ಇನ್ನು ಆರೋಗ್ಯದ ಬಗ್ಗೆ ಮ್ಯಾಮ್, ಆರೋಗ್ಯದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ? ಆರೋಗ್ಯದ ವಿಷಯ ಅಂತ ಬಂದಾಗ 4ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ, 5ನೇ ಮನೇಲಿ ಶನಿ ಸಂಚಾರ ಇದೆ. ಸೊ ರಾಹು ಮತ್ತು ಕೇತುವಿನ ಬದಲಾವಣೆ ನಂತರ ರಾಹು ಏನು ಮಾಡ್ತಾನೆ, ಅವರ 3ನೇ ಮನೆಗೆ ರಾಹು ಬರ್ತಾನೆ, ಶನಿ ಅಂತೂ ಅದೇ ಜಾಗದಲ್ಲೇ ಸ್ಥಿತನಾಗಿರ್ತಾನೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ, ಇಲ್ಲ ಅಂತಲ್ಲ. ಅಂದರೆ ಸ್ವಲ್ಪ ರಕ್ತದಲ್ಲಿ ಏರಿಳಿತಗಳಾಗುವಂಥದ್ದು, ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಸ್ವಲ್ಪ ಆಯಾಸ ಆಗುವಂಥದ್ದು, ತುಂಬ ಮೇಜರ್ ಪ್ರಾಬ್ಲಮ್ಸ್ ಅಂತ ಏನಿಲ್ಲ. ಆದರೆ ವೃಶ್ಚಿಕ ರಾಶಿಯವರಿಗೆ ಆತ್ರದ ನಿರ್ಧಾರಗಳನ್ನ ಜಾಸ್ತಿ ತೊಗೊತೀರಾ. ಸ್ವಲ್ಪ ಸ್ಪೀಡ್ ಕಂಟ್ರೋಲಲ್ಲಿ ಇಟ್ಕೋಬೇಕು. ಅದರಿಂದ ಸ್ವಲ್ಪ ಬೀಳೋದು, ಏಳೋದು, ಏಟ್ ಮಾಡ್ಕೊಳ್ಳೋದು, ಮೂಳೆಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಆತ್ರದ ಸ್ವಭಾವ ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಾಳ್ಮೆ ತಗೊಳ್ಳಿ ಅನ್ನೋದನ್ನ ಹೇಳ್ಬೋದು. ಆರೋಗ್ಯ ಸಮಸ್ಯೆಗಳಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಇನ್ನು ಕಡೆಯದಾಗಿ ನೋಡೋದಾದರೆ ದೇಶಕ್ಕೆ ಬೆನ್ನೆಲುಬಾಗಿರುವಂತಹ ರೈತರ ಬಗ್ಗೆ, ಸೊ ರೈತರ ಬಗ್ಗೆ ಈ ಒಂದು ವಿಚಾರದಲ್ಲಿ, ಈ ಒಂದು ಭವಿಷ್ಯದಲ್ಲಿ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ? ಸರ್ ನೋಡಿ, ವೃಶ್ಚಿಕ ರಾಶಿಯ ರೈತರಿಗೆ ಇವಾಗ ಒಂದು ಸ್ವಲ್ಪ ದಿವಸ ಮಾತ್ರ ಟೈಮ್ ಚೆನ್ನಾಗಿಲ್ಲ, ಅದಾದಮೇಲೆ ತುಂಬ ಚೆನ್ನಾಗಿದೆ. ಅಂದರೆ ಜೂನ್ನ ನಂತರ ತುಂಬ ಅದ್ಭುತವಾದ ಸಮಯ, ಚೆನ್ನಾಗಿರುತ್ತೆ. ಬೆಳೆಗೆ ಒಳ್ಳೆ ಬೆಳೆ ತೊಗೋಬೋದು, ಅಥವಾ ಒಂದು ಒಳ್ಳೆ ಇಳುವರಿ ಬರುವಂಥದ್ದು ಅದೆಲ್ಲನೂ ಕೂಡ ಆಗುತ್ತೆ. ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಬರೋದು ಬೆಳೆಗೆ, ಮತ್ತು ಇವ್ರಿಗೂ ಉತ್ಸಾಹ ಇರಬೇಕು. ಏನಾದರೂ ಒಂದು ಮಾಡ್ತಾಯಿದ್ದೀವಿ ಅಂತಂದಾಗ ಐಡಿಯಾ ಬರೋದು ತುಂಬ ಇಂಪಾರ್ಟೆಂಟು. ಯಾವುದೋ ಒಂದು ಬೆಳೆ ಬೆಳೆದ್ಬಿಡೋದು, ಅದು ಮಾರೋ ಟೈಮಲ್ಲಿ ಲಾಸ್ ಆಗೋದು, ಸಮಸ್ಯೆಗಳು ಬರುತ್ತಲ್ವ. ಇವ್ರಿಗೇನಾಗುತ್ತೆ ಅಂತಂದರೆ ಈ ಸಮಯನ ಬಿಟ್ಬಿಟ್ರೆ, ಏನು ಜೂನ್ವರೆಗೂ ಸ್ವಲ್ಪ ಸಮಯನ ತಳ್ಳಿಬಿಟ್ರೆ ತದನಂತರ ಏನಾಗುತ್ತೆ, ನಿಮಗೆ ಐಡಿಯಾ ಬರುತ್ತೆ ಯಾವುದನ್ನು ಮಾಡಬೇಕು, ಯಾವುದನ್ನ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಂಥ ಒಂದು ಇದು ಕೂಡ ಬರುತ್ತೆ, ನಿಮಗೆ ವಿವೇಚನೂ ಕೂಡ ಬರುತ್ತೆ. ಸೊ ಓಕೆ, ಸೊ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಡಿದ್ರೆ ಮತ್ತೆ ಇನ್ನೇನಾದರೂ ಪರಿಹಾರಗಳೇನಾದರೂ ಮಾಡ್ಕೋಬೇಕಾ ಈ ಒಂದು ವರ್ಷದಲ್ಲಿ ವೃಶ್ಚಿಕ ರಾಶಿಯವ್ರಿಗೆ? ನೋಡಿ, ಯಾವಾಗಲೂ ಲೈಫ್ ಟೈಮ್ ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಏನು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ಯಾವಾಗಲೂ ಪ್ರತಿ ಮಂಗಳವಾರದ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಮತ್ತು ಆಂಜನೇಯನ ಆರಾಧನೆ ಮಾಡೋದು. ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದು. ಅದರಲ್ಲೂ ಸುಬ್ರಹ್ಮಣ್ಯ ಅಂತ ಬಂದಾಗ ತಮಿಳುನಾಡಲ್ಲಿ ಕೆಲವೊಂದು ಪ್ರಸಿದ್ಧವಾದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಿವೆ. ಅದನ್ನು ಒಂದು ದೇವಸ್ಥಾನಕ್ಕಾದರೂ 6 ದೇವಸ್ಥಾನಗಳಿವೆ. ಅದರಲ್ಲಿ ಅದನ್ನು ಒಂದು ದೇವಸ್ಥಾನಕ್ಕಾದರೂ ವರ್ಷದಲ್ಲಿ ಒಂದು ಸತಿನಾದರೂ ಹೋಗಿ ಬರೋದನ್ನು ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಏನೇ ನೆಗೆಟಿವಿಟಿ ಇದ್ರೂ ಖಂಡಿತವಾಗ್ಲೂ ಅದರಿಂದ ನೀವು ಪಾರಾಗ್ಬೋದು. ಓವರಾಲ್ ಆಗಿ ಈ ವರ್ಷದಲ್ಲಿ ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ? ಸರ್ ನೋಡಿ, ಖಂಡಿತ ಈಗ ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳಿವಿ. ಇದರಿಂದ ಏನು ಪ್ರತಿಫಲ ಸಿಗುತ್ತೆ ಅಂತಂದರೆ, ಯಾವುದೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಆ ಎಲ್ಲ ಇನ್ಸ್ಟಿಟ್ಯೂಟ್ಗೂ ಕೂಡ ಒಳ್ಳೆ ಹೆಸರು ಬರುತ್ತೆ. ಒಳ್ಳೆ ಹೆಸರು ಬರುವಂಥ ಒಂದು ಟೈಮ್ ಆಗಿರುತ್ತೆ. ಈಗ ಆರ್ಥಿಕತೆ ಅಂತ ಬಂದಾಗ ಗುರುವಿನ ಒಂದು ಸ್ಥಾನಮಾನದಿಂದ ಅಳತೆ ಮಾಡಿದ್ದು ನೋಡಿದಾಗ ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೃಷಿ ನೋಡಿ, ರೈತರ ಬಗ್ಗೆ ಕೇಳ್ತಾನೆ ಇದ್ರಿ, ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ಸ್ ಅವ್ರಿಗೆ ತುಂಬ ಚೆನ್ನಾಗಿರುವಂಥ ಸಮಯ ಆಗಿರುತ್ತೆ. ಶನಿಯ ಒಂದು ಸ್ಥಾನಮಾನ ಅಂತ ನೋಡೋಕ್ಕೆ ಬಂದಾಗ ಏನಾಗುತ್ತೆ, ದೇಶದಲ್ಲಿ ಸ್ವಲ್ಪ ಶಿಸ್ತಿನ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅಂದರೆ ಪ್ರೊಟೆಕ್ಷನ್ ಬೇಕು ನಮಗೆ ಅನ್ನೋದನ್ನು ಅದ್ರ ಕಡೆ ಇಂಪಾರ್ಟೆನ್ಸ್ನ ಕೊಡಬೇಕಾಗಿ ಬರುತ್ತೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ರಾಹು ಮತ್ತು ಕೇತುವಿನ ಬದಲಾವಣೆಯಿಂದನೂ ಕೂಡ ನಾವು ಈ ಸಮಸ್ಯೆನ ಎದುರಿಸಬೇಕಾಗಿ ಬರುತ್ತೆ. ಯಾಕೆಂತಂದರೆ ಮೀನರಾಶಿನಲ್ಲೇ ಸೂರ್ಯ, ಚಂದ್ರ, ಶನಿ
ಎಲ್ಲನೂ ಕೂಡ ಸ್ಥಿತನಾಗಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಅದರಲ್ಲೂ ಏನು ಪ್ರೊಟೆಕ್ಷನ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಆದರೆ ಸಂಸ್ಕೃತಿಗಾಗಿರ್ಬೋದು, ಕಲೆಗಾಗಿರ್ಬೋದು ಒಳ್ಳೆಯ ಆದ್ಯತೆ ಸಿಗುತ್ತೆ. ಯಾಕಂದರೆ ಗುರುವಿನ ಒಂದು ಸ್ಥಾನದಿಂದ ಒಳ್ಳೆಯ ಆದ್ಯತೆಯನ್ನು ನೋಡಬಹುದು. ಅಂದರೆ ಸರ್, ನಾನು ಒಂದು ಪಾಯಿಂಟ್ ಹೇಳಬೇಕಿತ್ತು. ಈಗ ಅತಿವೃಷ್ಟಿ ಅನಾವೃಷ್ಟಿ ಅನ್ನೋದನ್ನು ಯಾವುದೋ ಒಂದು ರಾಶಿ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳಿದೆ ಯಾವ ಜಾಗದಲ್ಲಿ ಪ್ರಾಬ್ಲಮ್ಸ್ಗಳಾಗಬಹುದು ಅಂತ. ನೋಡಿ, ಈಗ ಮುಂಗಾರು ಮಳೆ ತುಂಬ ಚೆನ್ನಾಗಿರುತ್ತೆ. ಆದರೆ ಕೇರಳ ಮತ್ತು ಪಶ್ಚಿಮ ಬಂಗಾಳದ ದೇಶಗಳಲ್ಲಿ ಸ್ವಲ್ಪ ಅತಿವೃಷ್ಟಿ ಆಗೋ ಸಾಧ್ಯತೆಗಳಿರುತ್ತೆ. ಯಾಕಂದರೆ ರೈತರ ವಿಚಾರ ಅಂತ ಮಾತಾಡಬೇಕಾದ್ರೆ ನಾನು ಹೇಳಿದ್ದೆ ಲಾಸ್ಟಲ್ಲಿ ಇದೊಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಭಾಗಗಳಿಗೆ ಮಾತ್ರ ಸ್ವಲ್ಪ ಅತಿವೃಷ್ಟಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ, ನೋಡ್ತಿರ್ತಕ್ಕಂಥ ವೀಕ್ಷಕರಿಗೆ ನೀವೇನಾದರೂ ಹಂಚ್ಕೋಬೇಕು ನಿಮ್ಮ ಒಂದು ಮಾಹಿತಿಯನ್ನು ಅಂತ ಅನ್ನೋದಾದರೆ ಏನು ಹೇಳ್ತೀರಾ ಮ್ಯಾಮ್? ನೋಡಿ, ನಾವು ಯುಗಾದಿ ಹಬ್ಬ ಆಚರಿಸ್ತಾ ಇದ್ದೀವಿ. ಇದರೊಳಗಡೆ ನಾವು ಬೇವು ಬೆಲ್ಲ ಎರಡನ್ನೂ ತಿಂತಾ ಇದ್ದೀವಿ. ಅದೇ ರೀತಿಯಲ್ಲಿ ಜೀವನದಲ್ಲಿ ಕಷ್ಟ ಸುಖ ದುಃಖಗಳು ಎಲ್ಲನೂ ಕಾಮನ್, ಎಲ್ಲನೂ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಕೆಲವರು ಮಾತ್ರ ತುಂಬ ಜಾಸ್ತಿ ಅನುಭವಿಸ್ತಿರ್ತಾರೆ, ಇನ್ನು ಕೆಲವರು ಸ್ವಲ್ಪ ಸುಖ ಜಾಸ್ತಿ ಅನುಭವಿಸ್ತಿರ್ತಾರೆ. ಇಷ್ಟೇ ವ್ಯತ್ಯಾಸ. ಸೊ ನಿಮ್ಮ ಜಾತಕಗಳನ್ನ, ವೈಯಕ್ತಿಕ ಜಾತಕಗಳನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ತಕ್ಕ ಇವ್ರ ಹತ್ರ ಏನಾದ್ರು ಜ್ಯೋತಿಷಿಗಳ ಹತ್ರ ತೋರಿಸ್ಕೊಂಡು ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಜೀವನದಲ್ಲಿ ಒಳಿತನ್ನು ಖಂಡಿತವಾಗ್ಲೂ ನೋಡ್ಬೋದು. ಸೊ ಪೇಷನ್ಸಿಂದ ಇರಿ, ಯಾವುದಕ್ಕೂ ಆತರ ಬೀಳೋದು ಬೇಡ. ನೆಗೆಟಿವ್ ಆಗ್ತಿದೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂರೋದು ಬೇಡ. ಆದಷ್ಟು ಕೆಲಸ ಚೆನ್ನಾಗಿ ಮಾಡಿ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬಂದಾಗ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಮತ್ತು ಕೆಲಸ ಸಿಕ್ಕಿಲ್ಲ ಅಂತ ಕೊರಗೋದು ಬೇಡ. ಪ್ರಯತ್ನ ಮಾಡ್ತಾನೆ ಇರಿ. ಸೊ ಖಂಡಿತ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನು ನಮ್ಮ ವೃಶ್ಚಿಕ ರಾಶಿಯ ವೀಕ್ಷಕರಿಗೆ ಹಂಚ್ಕೊಂಡಿದ್ದೀರಾ. ಸೊ ತಮಗೆ ತುಂಬ ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಹೊಸ ವರ್ಷದ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು. ಗ್ರಹಗಳ ಸ್ಥಿತಿ ಏನೇ ಇರಲಿ, ಸತ್ಕರ್ಮ ಮತ್ತು ದೈವ ಬಲದ ಮೇಲೆ ನಿಮಗೆ ನಂಬಿಕೆ ಇರಲಿ ಅಂತ ಕೋರಿಕೊಳ್ತಾ, ಈ ಹೊಸ ವರ್ಷದ ಅಂದರೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ, ಈ ಯುಗಾದಿ ಹಬ್ಬ ನಿಮಗೆಲ್ಲರಿಗೂ ಹೊಸ ಸುಖ ಮತ್ತು ಶಾಂತಿಯನ್ನು ನೀಡಲಿ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಕೋರ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.